RSB ಆರ್ಜೆ ಭಾವನಾ. ಸೊ ಎಸ್, ರೆಡ್ ಎಫ್ ಎಂ ಕನ್ನಡನಲ್ಲಿ ಡಾಕ್ಟರ್ಸ್ ಗಳು ಬರ್ತಿದ್ದಾರೆ, ಮಾತಾಡ್ತಿದ್ದಾರೆ. ನನ್ನೊಟ್ಟಿಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್, ಹೆಲ್ತಿ ವೇ ಆಫ್ ಲಿವಿಂಗ್ ಬಗ್ಗೆ ತಿಳ್ಕೊತಾ ಇರ. ವೆಲ್, ರೈಟ್ ನೌ ಐ ಹ್ಯಾವ್ ವಿತ್ ಮೀ ಡಾಕ್ಟರ್ ವಿಜಯ್ HS. Thank you so much for being on the show. Thank you, ma'am. Thank you. So, sir, you're here with us today to speak about bariatric surgery or metabolic surgery. Well, metabolic surgery, bariatric surgery ಅಂದ್ರೆ ಏನಿದು ಅಂತ ನನಗೆ ಅನ್ಸುತ್ತೆ. So, what is it? Surgery basically done to control our metabolism. ಆಡು ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ವೇಟ್ ರಿಡಕ್ಷನ್ ಸರ್ಜರೀಸ್ ಅಂತ ಹೇಳ್ಬೋದು. ಈ ಸರ್ಜರಿ ಮಾಡೋದ್ರಿಂದ ಸರ್ಟನ್ ಅಮೌಂಟ್ ಆಫ್ ಕಾಂಪ್ಲಿಕೇಶನ್ಸ್ ನಾವು ರೆಡ್ಯೂಸ್ ಮಾಡಬಹುದು. ಸೊ ದ ಸರ್ಜರಿ ವಿಚ್ ಇಸ್ ಏಮ್ ಟು ರೆಡ್ಯೂಸ್ ವೇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಬೇರಿಯಾಟ್ರಿಕ್ ಸರ್ಜರಿ. ಸೊ ಇಷ್ಟು ದಿನ ಡಿಸೀಸಸ್ ನ ಕಂಟ್ರೋಲ್ ಮಾಡೋದಕ್ಕೆ ಸರ್ಜರೀಸ್ ಇರ್ತಾ ಇತ್ತು, ಅಂಡ್ ರೈಟ್ ನೌ ಟು ಕಂಟ್ರೋಲ್ ಯೋರ್ ವೇಟ್ ಆಲ್ಸೋ ವಿ ಹ್ಯಾವ್ ಅ ಸರ್ಜರಿ, ಅಂಡ್ ದಟ್ ಇಸ್ ಬೇರಿಯಾಟ್ರಿಕ್ ಸರ್ಜರಿ ಆರ್ ಮೆಟಬಾಲಿಕ್ ಸರ್ಜರಿ. ಸೊ ಡಾಕ್ಟರ್ ವಿಜಯ್, ಯಾಕೆ ಮಾಡಿಸ್ಬೇಕು, ಯಾರು ಮಾಡಿಸ್ಬೇಕು ತಿಳ್ಕೊಳ್ಳೋ ಕುತೂಹಲ ನನ್ಗಂತೂ ಇದೆ. ಸೊ ಸ್ಟಾರ್ಟಿಂಗ್ ವಿತ್ ಇಟ್, ಹೂ ಇಸ್ ಸಜೆಸ್ಟೆಡ್ ಟು ಗೋ ಫಾರ್ ದಿಸ್ ಸರ್ಜರಿ? ಇದು ಸ್ಪೆಸಿಫಿಕ್ ಆಗಿ ಯಾವ ಪೇಷಂಟ್ಸ್ ಅಥವಾ ಜನರು ವೇಟ್ ಜಾಸ್ತಿ ಇರುತ್ತೆ, ವೇಟ್ ಜಾಸ್ತಿನ ನಾವು ಕ್ರೈಟೀರಿಯಾ ಯೂಸಿಂಗ್ ಮಾಡ್ತೀವಿ. ಒಂದು BMI ಅಂತ ಹೇಳ್ತೀವಿ, ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಅದರ್ವೈಸ್ ಅದ್ರ ತಕ್ಕಂಗೆ ಗ್ರೇಡಿಂಗ್ ಇರುತ್ತೆ. ಯೂಶಲಿ ಒಬೇಸಿಟಿ ಅಂತ ಗ್ರೇಡಿಂಗ್ ಬರುತ್ತೆ, ಅಂದರೆ BMI ಮೋರ್ ದೆನ್ 30 ಅಂತ ಹೇಳ್ತೀವಿ. ಅದ್ರ ಮೇಲ್ಗಡೆ ಇರೋರು ಇದಕ್ಕೆ ಕ್ವಾಲಿಫೈ ಆಗ್ತಾರೆ. ಅದರಲ್ಲೂ ನಾವು ಸ್ಪೆಸಿಫಿಕೇಷನ್ ನೋಡ್ತೀವಿ. ಎಲ್ಲ BMI ಪೇಷಂಟ್ಸ್ ಮೋರ್ ದೆನ್ 30ನ ನಾವು ಸರ್ಜರಿಗೆ ತೊಗೊಳಕ್ಕಾಗಲ್ಲ. ಅದರಲ್ಲೂ ಜೊತೆಗೆ ಆದ ಕಾಂಪ್ಲಿಕೇಶನ್ಸ್ಗಳಿರ್ತವೆ. ಫಾರ್ ಎಕ್ಸಾಂಪಲ್, ಡಯಾಬಿಟೀಸ್ ಇರೋದಾಗಲಿ, ಹೈಪರ್ ಟೆನ್ಷನ್ ಇರೋದಾಗಲಿ, ಹಾರ್ಟ್ ಪ್ರಾಬ್ಲಮ್ಸ್ ಇರೋರಾಗಲಿ, ಬೋನ್ ಡೆನ್ಸಿಟಿ ಕಮ್ಮಿ ಇರೋರಾಗಿ ಅಂಥ ಪೇಷಂಟ್ಸ್ಗಳನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಓವರಾಲ್ ಜನರಲಿ ಹೇಳಬೇಕು ಅಂದರೆ BMI ಮೋರ್ ದೆನ್ 30 ಕ್ಯಾನ್ ಬಿ ಕನ್ಸಿಡರ್ ಫಾರ್ ಸರ್ಜರಿ. ಸೊ ವೆನ್ ಇಟ್ ಕಮ್ಸ್ ಟು ಮೇಲ್ ಅಂಡ್ ಫೀಮೇಲ್ ಅಂಡ್ ಕಿಡ್ಸ್, ಸೊ ಈ ಮೂರು ಕ್ಯಾಟಗರಿ ಅವರು ಮಾಡಿಸ್ಬೋದಾ, ಅಥವಾ ಇಸ್ ದೇರ್ ಸ್ಪೆಸಿಫಿಕ್ ಏಜ್? ಸ್ಪೆಸಿಫಿಕ್ ಏಜ್ ಅಂತ ಬಂದಾಗ 18 to 65 ಏಜನ್ನು ಗ್ರೂಪ್ನ ನಾವು ಕನ್ಸಿಡರ್ ಮಾಡ್ತೀವಿ. ಬಿಲೋ 18 ಆದರೆ ನಾವು ಜನರಲಿ ಫಿಸಿಕಲ್ ಆಕ್ಟಿವಿಟಿ ಆಗಲಿ, ಡಯಟ್ ಮಾಡಿಫಿಕೇಶನ್ ಆಗಲಿ, ಲೈಫ್ ಸ್ಟೈಲ್ ಮಾಡಿಫಿಕೇಶನಲ್ಲಿ ಟ್ರೈ ಮಾಡೋಕ್ಕೆ ನೋಡ್ತೀವಿ. ಸಕ್ಸಸ್ಫುಲ್ ಆಗಿಲ್ಲ ಅಂದಾಗ ದೆನ್ ವಿ ವಿಲ್ ಕನ್ಸಿಡರ್. ಆ್ಯಂಡ್ ಮೋರ್ ದೆನ್ 65 ಇಯರ್ಸಲ್ಲಿ ಕನ್ಸಿಡರಿಂಗ್ ದಿಸ್ ಟೈಪ್ ಆಫ್ ಸರ್ಜರಿ ಮೇ ನಾಟ್ ಬಿ ಬೆನಿಫಿಟೆಡ್. ಸ್ಪೀಕಿಂಗ್ ಅಬೌಟ್ ದ ಸರ್ಜರಿ, ಈ ಸರ್ಜರಿ ಹೇಗೆ ಆಗುತ್ತೆ? ಸರ್ಜರಿ ಮೇಜರ್ಲಿ 2 ಟೈಪ್ಸ್. ಒಂದು, ನಾವು ತಿನ್ನೋ ಅಮೌಂಟನ್ನ ಕಮ್ಮಿ ಮಾಡೋವಂಥದ್ದು. ಎರಡನೇದು, ತಿಂದು ಅರ್ಗದನ್ನ ಕಮ್ಮಿ ಮಾಡೋಂಥದ್ದು. ನಾವು ಈಗ ಫಾರ್ ಎಕ್ಸಾಂಪಲ್ 3 ಚಪಾತಿ ತಿನ್ನೋ ಕಡೆ 1 ಚಪಾತಿ ಮಾಡಿದಾಗ ಅದು ಸಿಗ್ನಿಫಿಕೆಂಟಾಗಿ ವೆಯ್ಟ್ ಲಾಸ್ ಆಗುತ್ತೆ. ಅಥವಾ ತಿಂದಿರೋ 3 ಚಪಾತಿಲೇ ಬರೀ ಅರ್ಗದೇ 1 ಚಪಾತಿಯಾಗಿ ಅಬ್ಸರ್ವ್ ಆದರೆ ಅವಾಗಲೂ ವೆಯ್ಟ್ ಲಾಸ್ ಆಗುತ್ತೆ. ಸೊ ಈ 2 ಕಾನ್ಸೆಪ್ಟ್ ಮೇಲೆ ಮಲ್ಟಿಪಲ್ ಸರ್ಜರೀಸ್ ಇವೆ. ಅದನ್ನ ಪರ್ಟಿಕ್ಯುಲರ್ ಪೇಷಂಟ್ ಮೇಲೆ ಸೆಲೆಕ್ಟ್ ಮಾಡಿ ಆ ಸರ್ಜರಿ ಮಾಡ್ತೀವಿ. ಆರ್ ದೇರ್ ಡಿಫರೆಂಟ್ ಟೈಪ್ಸ್ ಆಫ್ ಸರ್ಜರಿ ಇದೆರಡರಲ್ಲೂ? ಐ ಮೀನ್ ಇನ್ ಬೇರಿಯಾಟಿಕ್ ಆರ್ ಮೆಟಬಾಲಿಕ್ ಸರ್ಜರಿ? ಎಸ್ ದೇರ್ ಆರ್ ಮಲ್ಟಿಪಲ್ ಸರ್ಜರೀಸ್. ಒಂದನ್ನ ನಾವು ರಿಸ್ಟ್ರಿಕ್ಟಿವ್ ಸರ್ಜರಿ ಅಂದ್ರೆ, ರಿಸ್ಟ್ರಿಕ್ಟಿವ್ ಅಂದ್ರೆ ತಿನ್ನೋದನ್ನ ಕಮ್ಮಿ ಮಾಡೋಂಥದ್ದು. ಈ ಸರ್ಜರಿಲಿ ನಾವು ಒಂದು ಮೋಸ್ಟ್ ಕಾಮನ್ಲಿ ಡನ್ ಅಂದ್ರೆ ಗ್ಯಾಸ್ಟ್ರಿಕ್ ಸ್ಲೀವ್ ಗ್ಯಾಸ್ಟ್ರೆಕ್ಟಮಿ. ಏನು ಸ್ಟಮಕ್ ಅಂತ ಏನು ಬ್ಯಾಗ್ ಇರುತ್ತೆ ಅದನ್ನ ನಾವು ಸಣ್ಣಾಗಿ ಸ್ಲೀವ್ ಅಂತ ಹೇಳಿ, ಅಂದ್ರೆ ಸಾಕ್ಸ್ ಟೈಪ್ ಮಾಡ್ತೀವಿ. ಸೊ ದ ಕ್ವಾಂಟಿಟಿ ವಿಲ್ ರೆಡ್ಯೂಸ್. ಅದನ್ನ ನಾವು ರಿಸ್ಟ್ರಿಕ್ಟಿವ್ ಸರ್ಜರಿ ಅಂತ ಹೇಳ್ತೀವಿ. ಸ್ಟಮಕ್ ಸ್ಲೀವ್ಸ್ ಕಟ್ ಆಗುತ್ತೆ. ಅಂಡ್ ಹೌ ಡಸ್ ದಾಟ್, ಅಂದ್ರೆ ಆಪರೇಷನ್ ಆಗ್ತಿದ್ದಂಗೆ ಸಣ್ಣ ಕಾಣ್ತಾರ, ಹೇಗೆ? ಇದರ ರಿಸಲ್ಟ್ಸ್ ನಾವು ನೋಡೋಕ್ಕೆ ಮಿನಿಮಮ್ 3 to 6 months ಬೇಕಾಗುತ್ತೆ. ಸಿಗ್ನಿಫಿಕೆಂಟ್ ನಾವು ವೆಯ್ಟ್ ಲಾಸ್ ಅಂತ ಏನು ಹೇಳ್ತೀವಿ ಅದು ಅಪ್ ಟು 6 to 1 year ಕಾಣುತ್ತೆ, 6 months to 1 year ಕಾಣುತ್ತೆ. ನಾವು ಆಫ್ಟರ್ ಆಪ್ರೇಷನ್ ಓನ್ಲಿ ನಾವು ತಿನ್ನೋ ಅಮೌಂಟಲ್ಲಿ ಸಿಗ್ನಿಫಿಕೆಂಟ್ ಡ್ರಾಪ್ ಇರುತ್ತೆ. ನೀವು ತಿನ್ನೋಕ್ಕೆ ಟ್ರೈ ಮಾಡಿದ್ರು ಆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಸೊ ಸಿಗ್ನಿಫಿಕೆಂಟ್ ಫುಡ್ ತಿನ್ನೋದು ಕಮ್ಮಿ ಇರುತ್ತೆ. ಬಟ್ ಆ ವೆಯ್ಟ್ ಲಾಸ್ ಪ್ರೋಸೆಸ್ ವಿಲ್ ಟೇಕ್ ಸಮ್ ಟೈಮ್. ಸ್ಪೀಕಿಂಗ್ ಅಬೌಟ್ ದಿಸ್, ಎಲ್ಲರಿಗೂ ಒಂದು ಟೆನ್ಷನ್ ಇರುತ್ತೆ, ವಿಲ್ ದಿಸ್ ಲೀಡ್ ಟು ಸಮಥಿಂಗ್ ಎಲ್ಸ್ ಅಂತ. ಸೊ ಹೌ ಸೇಫ್ ಇಟ್ ಇಸ್? ಇಮಿಡಿಯೇಟ್ ಪೋಸ್ಟ್ ಆಫೀಸಲ್ಲಿ ನಾವು ಸ್ವಲ್ಪ ಪ್ರಾಬ್ಲಮ್ಗಳು ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾಕೆ ಅಂತಂದರೆ ಈ ಹೆವಿ ವೆಯ್ಟ್ ಇರೋರಲ್ಲಿ ಕಾಂಪ್ಲಿಕೇಶನ್ಸ್ ಎಕ್ಸ್ಪೆಕ್ಟೆಡ್ ಮಾಡೋ ಚಾನ್ಸಸ್ ಕಾಮನ್. ಫಾರ್ ಎಕ್ಸಾಂಪಲ್, ಅನೆಸ್ಥೀಷಿಯಾ ಕಾಂಪ್ಲಿಕೇಶನ್ಸ್, ನಾವು ಇಂಟ್ಯೂಬೇಷನ್ ಅಂತ ಹೇಳ್ತೀವಿ. ಅದರಿಂದ ಟ್ಯೂಬ್ ಹಾಕಿ ವೆಂಟಿಲೇಟರ್ಗೆ ಹಾಕಿರ್ತೀವಿ ಆಪ್ರೇಷನ್ ಟೈಮಲ್ಲಿ. ಆ ಟೈಮಿಂದ ಹೊರಗಡೆ ಬರೋದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಇರುತ್ತೆ. ಸೊ ಇಫ್ surgery goes well within 2 to 3 days, then post-op wise it's pretty safe. Since ಹೊಟ್ಟೆ ರಿಸ್ಟ್ರಿಕ್ಷನ್ ಮಾಡಿದ್ದೀವಿ, ಅಥವಾ ಇನ್ನೊಂದು ಟೈಪ್ ನಾವು ಹೇಳಿದಾಗ ರಿಸ್ಟ್ರಿಕ್ಟಿವ್ ಟೈಪ್ ಅಂತ ಒಂದು ಹೇಳಿದ್ವಿ, ಇನ್ನೊಂದು ಮಾಲ್ ಅಬ್ಸಾರ್ಪ್ಟಿವ್ ಟೈಪ್ ಅಂದಾಗ, ಮಾಲ್ ಅಬ್ಸಾರ್ಪ್ಟಿವ್ ಟೈಪಲ್ಲಿ ಫುಡ್ ಇಂಗ್ರೀಡಿಯೆಂಟ್ಸ್ ಡೈಜೆಸ್ಟ್ ಆಗ್ತಿರಲ್ಲ. ಸೊ ಸರ್ಟನ್ ವಿಟಮಿನ್ಸ್ ಲಾಸ್ ಆಗ್ತಾ ಇರುತ್ತೆ. ಸೊ ಅದನ್ನು ನಾವು ಸಪ್ಲಿಮೆಂಟ್ ಆಗಿ ತೊಗೋಬೇಕು. ಅದು ನಾವು ರೆಗ್ಯುಲರ್ ಫಾಲೋ ಅಪ್ ಅಲ್ಲಿ ಸಪ್ಲಿಮೆಂಟೇಷನ್ ಕರೆಕ್ಟಾಗಿ ತೊಗೊಂಡ್ರೆ ದರ್ ಇಸ್ ನೋ ಇಶ್ಯೂಸ್. ಮೆಟಬಾಲಿಕ್ ಸರ್ಜರಿ ಆದ್ಮೇಲೆ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಅ ಪರ್ಸನ್ ಟು ಪುಟ್ ಆನ್ ವೇಟ್? ಎಸ್, ವಿ ಕ್ಯಾನ್ ಆ್ಯಕ್ಚುಲಿ. ದ ಥಿಂಗ್ ಇಸ್, ನಾವು ಏನು ಸರ್ಜರಿ ಮಾಡ್ತೀವಿ, ದ ಬೆಸ್ಟ್ ರಿಸಲ್ಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಇನ್ 1 to 3 years, ಆ್ಯಂಡ್ ದೆನ್ ಸಮ್ ವೆಯ್ಟ್ ಕ್ಯಾನ್ ವಿಲ್ ಹಾಕ. ಈಗ ಫಾರ್ ಎಕ್ಸಾಂಪಲ್ 100 kg ಇರೋ 50ಗೆ ಬಂದು
ದೇ ಮೇ ಗೋ ಅಪ್ ಟು 60 to 70 ಬಟ್ ನಾಟ್ ಟು 100. ಯಾಕೆಂದರೆ ಏನೇ ಆದರೂ ಹೊಟ್ಟೆ ಆ ನಾರ್ಮಲ್ ಪೊಸಿಷನ್ಗೆ ಬರಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಸ್ಟಮಕ್ ಬಂದು 1.5 ಲೀಟರ್ಸ್ನ ಕೆಪಾಸಿಟಿ ಇರುತ್ತೆ. ನಾವು ಅದನ್ನು ಆಲ್ಮೋಸ್ಟ್ ರಿಡ್ಯೂಸ್ ಮಾಡಿ 500 to 300 ml ತಂದಿರ್ತೀವಿ. ಇಟ್ ಮೇ ರೀಗೇನ್ ಇಟ್ ಸೈಜ್ ಅಪ್ ಟು 600-700 ಅಂತ ಹೇಳ್ಬೋದು, ಬಟ್ 1.5 ಲೀಟರ್ಸ್ ನಾಟ್ ಪಾಸಿಬಲ್. ಸೊ ವಾಟ್ ಲಾಸ್ ವಿಲ್ ಬಿ ದೇರ್, ದೇ ಮೇ ರೀಗೇನ್ ಟು ಎ ಸರ್ಟನ್ ಎಕ್ಸ್ಟೆಂಟ್, ಬಟ್ ಟು ನಾರ್ಮಲ್ ಕಂಪ್ಲೀಟ್ಲಿ ಟು ದ ನಾರ್ಮಲ್ ವೇಟ್ 100 is not at all possible. Superb. So you reduce with conditions agate, but you'll never get back to the original position that you were. If they regularly follow up with whatever the diet advice and what we say, obviously it will be benefited. More than weight loss surgery, this is to be considered as metabolic. ಯಾಕೆ ಅಂದರೆ ಇದು ನಾವು ಕನ್ಸಿಡರ್ ಮಾಡ್ತಿರೋದು ಮಲ್ಟಿಪಲ್ ಕಾಂಪ್ಲಿಕೇಶನ್ ಇರೋದು. ಫಾರ್ ಎಕ್ಸಾಂಪಲ್ ಸರ್ಟನ್ ಪೀಪಲ್ ವಿಲ್ ಬಿ ಬೆನಿಫಿಟೆಡ್ ಸೋ ಮಚ್, ಈ ಡಯಾಬಿಟಿಸ್ ಅನ್ನೋದು ಅವರಲ್ಲಿ ಇಲ್ದೇದಂಗೆ ಆಗುತ್ತೆ. ಆಲ್ಮೋಸ್ಟ್ ದೇ ವಿಲ್ ಬಿ ಆಫ್ ಮೆಡಿಸಿನ್ಸ್ ಫಾರ್ ಲೈಫ್ ಲಾಂಗ್. Alright, so lot more to know about metabolic surgery. Sadike, it was wonderful to have you here, and so how did you feel being here? Thank you. Actually, I got a good opportunity to spend some time with you guys, and ನಮ್ಮಲ್ಲಿರೋ ಒಂಚೂರು ನಾಲೆಜ್ನ ಶೇರ್ ಮಾಡೋಕ್ಕೆ ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಇಟ್ಸ್ ವೆರಿ ವಂಡರ್ಫುಲ್ ಆಫ್ ಯು ಗೈಸ್, ಆ್ಯಂಡ್ ರೆಡ್ FM is always favorite. ಕಾರಲ್ಲಿ ಯಾವಾಗಲೂ ರನ್ ಆಗ್ತಾನೆ ಇರುತ್ತೆ. Superb. That's me, RJ Bhavna, with another episode. ನಾನು ಭೇಟಿ ಆಗ್ತೀನಿ. ಅಲ್ಲಿ ತನಕ stay tuned in, and Red FM ಕನ್ನಡ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮಸ್ತ್ ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.